ಉದ್ಯಮಬಾಗ್ ಪೊಲೀಸ್ ಠಾಣೆಯಲ್ಲಿ PI ಉದ್ಯಮಬಾಗ್ ಮಹಂತೇಶ್ ಮತ್ತು ಅವರ ತಂಡ ಅವರಿಗೆ ಸಿಕ್ಕಿದ ಮಾಹಿತಿ ಆಧಾರದ ಮೇಲೆ ಒಂದು ಪಾನ್ ಅಂಗಡಿ ಮಾಲಕ ಭೋಲು ಪ್ರಜಾಪತಿ ಅಂತ ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಇವನಿಂದ 6 kgಕ್ಕಿಂತ ಜಾಸ್ತಿ ಗಾಂಜಾ ಮಿಕ್ಸ್ಡ್ ಚಾಕ್ಲೇಟ್ ಅದು ಅವರು ಸಿಕ್ಯೂರ್ ಮಾಡಿದ್ದಾರೆ. ಅದು ನಾವು ನಾರ್ಕೋಟಿಕ್ಸ್ ಕಿಟ್ಟಿಂದ ಚೆಕ್ ಮಾಡಿದಾಗ ಅದರಲ್ಲಿ ಗಾಂಜಾದು ಅಂಶ ಸಿಕ್ಕಿದೆ. ಫಾರೆನ್ಸಿಕ್ ಲ್ಯಾಬೊರೇಟರಿಗೆ ನಾವು ಅದು ಕಳಿಸಿದ್ದೀವಿ. ಹೋದ 1 ವರ್ಷದಿಂದ ನಾವು ನಮ್ಮ ಬೆಳಗಾವಿಗೆ ನಶಾಮುಕ್ತ ಮಾಡೋಣ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ದಿಕ್ಕಿನಲ್ಲಿ ಇದು ಇನ್ನೊಂದು ಹೆಜ್ಜೆ ಇದೆ. ಇನ್ನು ಮುಂಚೆ ಹೋದ 3-4 ವರ್ಷದಲ್ಲಿ ಈ ಥರ ಚಾಕ್ಲೇಟ್ ನಮಗೆ ಯಾವಾಗಲೂ ಸಿಗಲಿಲ್ಲ. ಸಾರ್ವಜನಿಕರಿಗೆ ನಮ್ಮದು ಕೋರಿಕೆ ಇದೆ, ನಿಮಗೆ ನಾರ್ಕೋಟಿಕ್ಸ್ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ನಮಗೆ 112ಗೆ ಮಾಹಿತಿ ನೀಡಿ, ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ಕೊಂಡು ನೀಡ್ಬೋದು, ಅಥವಾ ಅನಾಮಧೇಯ ಪತ್ರ ಬರೆದುಕೊಂಡು ಕೂಡ ನೀವು ನಿಮ್ಮ ಮಾಹಿತಿ ನೀಡಬಹುದು. ನಾವು ಖಂಡಿತವಾಗಿ ಅದರ ಮೇಲೆ ಕ್ರಮ ತಗೊಳ್ತೀವಿ. ಇದು ಎಲ್ಲ ಸ್ಕೂಲ್ ಕಾಲೇಜ್ ಅಕ್ಕಪಕ್ಕದಲ್ಲೇ ಮಾರಾಟ ಮಾಡ್ತಾ ಇದ್ದೇವೆ ನಾವು. ಸೊ ಈ ಒಂದು ನೆಟ್ವರ್ಕ್ ಇನ್ನೂ ಯಾರ್ಯಾರು ಇದ್ದಾರೆ, ಎಲ್ಲಿಂದ ಇವನು ತೊಗೊಂಡು ಬರ್ತಾ ಇದ್ದ, ಈಗ ಒಂದು ಸ್ಪೆಷಲ್ ತಂಡ ಇದೇ ಪತ್ತೆ ಮಾಡೋಕ್ಕೆ ನಾವು ರಚನೆ ಮಾಡಿದ್ದೀವಿ. ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಪಾರ್ಟ್ನರ್ಸ್ ಇದ್ದರೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಸ್ಟೂಡೆಂಟ್ ಕಮ್ಯುನಿಟಿ ಇಸ್ ದ ಟಾರ್ಗೆಟ್. ನಮ್ಮದು ಈಗಾಗಲೇ ಅದು ಇಂಟರ್ನ್ಯಾಷನಲ್ ಆ್ಯಂಟಿ ಡ್ರಗ್ ಅಬ್ಯೂಸ್ ಡೇ ಸೆಲೆಬ್ರೇಷನ್ ಆಗಿದೆ. ಅದರಲ್ಲಿ ಸುಮಾರು 14,000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ಗೆ ನಮ್ಮ ಪೊಲೀಸ್ ಅಧಿಕಾರಿಗೆ ಹೋಗಿ ಒಂದೊಂದು ಕಾಲೇಜ್ನಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದು ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಬರೋ ದಿನಗಳಲ್ಲಿ ನಾವು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಅವರ ಸ್ಟೂಡೆಂಟ್ಸ್ದು ನಾವು ರ್ಯಾಂಡಮ್ ಆಗಿ ಯೂರಿನ್ ಟೆಸ್ಟ್ ಮಾಡ್ತೀವಿ. ಯೂರಿನ್ನಲ್ಲಿ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇದೆ ಅಥವಾ ಇಲ್ಲ ಅದು ಚೆಕ್ ಮಾಡ್ತೀವಿ. ಮತ್ತು ನಮ್ಮದು ಉದ್ದೇಶ ಸ್ಟೂಡೆಂಟ್ಸ್ಗೆ ಕ್ರಿಮಿನಲೈಸೇಷನ್ ಮಾಡೋದು ಇಲ್ಲ. ಇದರಲ್ಲಿ ಯಾರು ಕಂಡು ಬಂದರೆ ಅದು ನಾವು ಕ್ರಿಮಿನಲ್ ಕೇಸ್ ಮಾಡಲ್ಲ, ನಾವು ಅವರಿಗೆ ವಿಕ್ಟಿಮ್ ಥರ ನೋಡ್ತೀವಿ. ಯಾರು ಈ ಥರ ಸೇರ್ತಾ ಇದ್ದರೆ ಆ ಮಾಹಿತಿ ಬರೀ ಪ್ಯಾರೆಂಟ್ಸ್ ಮತ್ತು ಅವ್ರ ಪ್ರಿನ್ಸಿಪಾಲ್ ಈ ಇಬ್ಬರಿಗೆ ಮಾತ್ರ ಈ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಸೊ ಈಗ ಈ ಬರೋ ಒಂದು ವಾರದಲ್ಲಿನೇ ನಾವು 1-2 ಕಾಲೇಜಲ್ಲಿ ಈ ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದೀವಿ. ಅದರ ರಿಸಲ್ಟ್ ನಾವು ನಿಮಗೆ ಶೇರ್ ಮಾಡ್ತೀವಿ. ಇಲ್ಲ ನಾವು ಈಗ ಯೂರಿನ್ ಟೆಸ್ಟ್ ಶುರು ಮಾಡ್ತಾ ಇದ್ದೀವಿ. ಅದು ಮನುಕ ಅಂತ ಒಂದು ಬ್ರ್ಯಾಂಡ್ ನೇಮ್ ಅದು ಏನಿದೆ ಅದರೊಳಗಡೆ ಮಿಕ್ಸ್ ಮಾಡ್ತಾರೆ. ಈಗ FSLಗೆ ನಾವು ಕಳಿಸ್ತಾ ಇದ್ದೀವಿ. FSL ರಿಪೋರ್ಟ್ ಬಂದ ಮೇಲೆ ಎಕ್ಸಾಕ್ಟ್ಲಿ ಎಷ್ಟು % ಇತ್ತು ಅದು ಎಲ್ಲ ಡೀಟೇಲ್ಸ್ ನಮಗೆ ಗೊತ್ತಾಗ್ತದೆ.